ಆನೇಕಲ್ ತಾಲೂಕಿನ ಸರ್ಜಾಪುರ ಹೋಬಳಿಯ ಮುತ್ತಾನಲ್ಲೂರು ಗ್ರಾಮದಲ್ಲಿ ಅಕ್ರಮ ಭೂಸ್ವಾಧೀನ ವಿರೋಧಿಸಿ ರೈತರು ನಡೆಸ್ತಾ ಇರೋ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಎಂದು ಮೈ ನವಿರೇಳಿಸುವ ಪಂಚಿನ ಮೆರವಣಿಗೆಗೆ ಸಾಕ್ಷಿಯಾಯಿತು. ತಾಯಂದಿರ ದಿನಾಚರಣೆಯಂದೇ ನೂರಾರು ಮಹಿಳಾ ರೈತರು ಒನಕೆ ಮತ್ತು ಪಂಜು ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಸಮರ ಸಾರಿದ್ರು. ಕಳೆದ 300ಕ್ಕೂ ಹೆಚ್ಚು ದಿನಗಳಿಂದ ಶಾಂತಿಯುತವಾಗಿ ಧರಣಿ ನಡೆಸ್ತಾ ಇದ್ರು. ಸರ್ಕಾರ ಸ್ಪಂದಿಸದ ಹಿನ್ನೆಲೆಯಲ್ಲಿ ರೈತರು ಪ್ರತಿಭಟನೆಯ ಹಾದಿ ಬದಲಿಸಿದ್ದಾರೆ. ಹೋರಾಟಗಾರ ಡಾಕ್ಟರ್ ಚಿನ್ನಪ್ಪ ವೈ ಚಿಕ್ಕಹಾಗಡೆ ಮಾತನಾಡಿ, ಸರ್ಜಾಪುರ ಹೋಬಳಿಯ 12 ಹಳ್ಳಿಗಳ ರೈತರ ಜಮೀನು ಕೇವಲ ಆಸ್ತಿಯಲ್ಲ, ಅದು ಸಾವಿರಾರು ಕುಟುಂಬಗಳ ಬದುಕಿನ ಆಧಾರ. ರೈತರ ಅಭಿಪ್ರಾಯ ಪಡೆಯದೆ ಏಕಪಕ್ಷೀಯವಾಗಿ ಭೂ ಸ್ವಾಧೀನ ಮಾಡಿಕೊಳ್ಳುವುದನ್ನ ನಾವು ಒಪ್ಪೋದಿಲ್ಲ ಅಂತ ಗುಡುಗಿದ್ದಾರೆ. ಹೋರಾಟಗಾರ್ತಿ ಉಮಾ ಪರಶುರಾಮ್ ನೇತೃತ್ವದಲ್ಲಿ ನಡೆದ ಮೆರವಣಿಗೆಯಲ್ಲಿ ಮಹಿಳೆಯರು ಕೈಯಲ್ಲಿ ಒನಕೆ ಹಾಗೂ ಪಂಜಿನ ದೀಪಗಳನ್ನ ಹಿಡಿದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ್ರು. ನಮ್ಮ ಮಕ್ಕಳು ಕೃಷಿ ಭೂಮಿಯಲ್ಲೇ ಬದುಕು ಕಟ್ಟಿಕೊಳ್ಬೇಕು, ಭೂ ಸ್ವಾಧೀನದಿಂದ ಗ್ರಾಮಗಳ ಅಸ್ಮಿತೆಯೇ ನಾಶವಾಗ್ತಾ ಇದೆ. ಕೆಐಎಡಿಬಿಗೆ ಯಾವುದೇ ಕಾರಣಕ್ಕೂ ಭೂಮಿ ಬಿಟ್ಕೊಡೋದಿಲ್ಲ ಎಂದು ಎಚ್ಚರಿಸಿದ್ದಾರೆ. ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಮತ್ತೆ ಉಮಾ ಅವರಿಗೆ ಇವತ್ತು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಅವರು ಇನಿಷಿಯೇಟಿವ್ ತಗೊಂಡು ಇವತ್ತು ನಮ್ಗೆಲ್ಲ ಫೋನ್ ಮಾಡಿ ಪದೇ ಪದೇ 1-4 ಸಾರಿ ಫೋನ್ ಮಾಡಿ ಪ್ರತಿಯೊಬ್ಬರನ್ನು ವಿಶ್ವ ತಾಯಂದಿರ ದಿನದ ಶುಭಾಶಯಗಳು. ಮತ್ತೆ ಉಮಾ ಅವರಿಗೆ ಇವತ್ತು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ ಬಯಸ್ತೀನಿ. ಅವರು ಇನಿಷಿಯೇಟಿವ್ ತಗೊಂಡು ಇವತ್ತು ನಮ್ಗೆಲ್ಲ ಫೋನ್ ಮಾಡಿ ಪದೇ ಪದೇ 1-4 ಸಾರಿ ಫೋನ್ ಮಾಡಿ ಪ್ರತಿಯೊಬ್ಬರನ್ನು